ಇಬ್ಬರು ಪ್ರಿಯಕರ ಕಥೆ. ಇದು ಇಬ್ಬರು ಪ್ರಿಯಕರರ ಕಥೆ. ಸರಳ, ಸುಂದರ, ಮನಸ್ಸಿಗೆ ಹತ್ತಿರವಾಗಿರುವಂತೆ ಬರೆಯಲಾಗಿದೆ. ಹರಿವು ಮತ್ತು ನಂದನ ಎಂಬ ಇಬ್ಬರು ಮಕ್ಕಳಾಗಿದ್ದಾಗಲೇ ಪರಿಚಯ. ಒಂದೇ ಶಾಲೆ, ಒಂದೇ ಹಾದಿ. ಕಾಲಕ್ರಮೆಯಲ್ಲಿ ಸ್ನೇಹ ಪ್ರೀತಿಯಾಗಿದೆ ಎಂಬುದು ಅವರಿಗೆ ಗೊತ್ತೇ ಆಗಲಿಲ್ಲ. ಅರಿವು ಮಳೆ ಬಂದಾಗ ನಂದನಾಳಿಗೆ ಛತ್ರಿ ಹಿಡಿದುಕೊಡುತ್ತಿದ್ದ. ನಂದನ ಪರೀಕ್ಷೆ ಹತ್ತಿರ ಬಂದಾಗ ಅರಿವಿಗೆ ಪಾಠ ಹೇಳುತ್ತಾ ಹೋದಳು. ಇಬ್ಬರೂ ಪರಸ್ಪರರ ಅಚ್ಚುಬಿಚ್ಚಿನವರಾದರು. ಒಂದು ಸಂಜೆ ಸೂರ್ಯ ಮಳೆಮೋಡಗಳ ಹಿಂದೆ ಕಿರಿಕಿರಿಯಾಗಿ ಹೊಳೆಯುತ್ತಿದ್ದಾಗ ಹಳ್ಳಿಯ ಹಳೆಯ ಕಲ್ಲಿನ ಸೇತುವೆಯ ಮೇಲೆ ಇಬ್ಬರು ಕುಳಿತಿದ್ದರು. ಗಾಳಿ ತಂಪಾಗಿತ್ತು. ನದಿಯಲ್ಲಿನ ನೀರು ಚುರುಕಿನ ಹಾಡು ಹಾಡುತ್ತಿದ್ದಂತೆ ನಂದನ ನಗುತ್ತಾ ಕೇಳಿದಳು, ಅರಿವಾ, ನಾವು ಹೀಗೆ ಯಾವಾಗಲೂ ಜೊತೆಯೇ ಇರ್ತೀವಾ? ಅರಿವು ಕ್ಷಣಕಾಲ ಮೌನ. ನಂತರ ಅವನು ಅವಳ ಕೈ ಹಿಡಿದು ಮೃದುವಾಗಿ ಹೇಳಿದ, ನೀ ನಗ್ತೀಯಾ ಅಂದ್ರೆ ನಾನ್ ಯಾವಾಗಲೂ ನಿನ್ ಪಕ್ಕದಲ್ಲಿರ್ತೀನಿ. ಬದುಕು ಹಾದಿ ಬದಲಿಸಿದ್ರು ನಿನ್ನ ಕಡೆ ಬರುವ ದಾರಿ ನಾನು ಮರೆಯಲ್ಲ. ನಂದನ ಕಣ್ಣಿನಲ್ಲಿ ಹೂಮಳೆಯಂತೆ ಕಂದನ ಕಣ್ಣೀರು ಮರುಕುಟ್ಟಿತು. ಮಳೆ ಹನಿಗಳು ಸುರಿಯತೊಡಗಿದವು. ಇಬ್ಬರೂ ನಗುತ್ತಾ ಓಡಿದರು. ಓಡಿದ ಪ್ರತಿ ಹೆಜ್ಜೆಯಲ್ಲೂ ಅವರ ಹೃದಯಗಳು ಇನ್ನೂ ಹತ್ತಿರವಾದವು. ಕಾಲ ಬದಲಾಯಿತು. ನಗರಕ್ಕೆ ಓದಿ ಬಂದರು. ಕೆಲಸ ಹಿಡಿದರು. ಆದ್ರೆ ಮನೆಗೆ ಹಿಂತಿರುಗಿದಾಗ ಅವರು ಭೇಟಿಯಾಗುವ ಸ್ಥಳ ಅದೇ, ಕಲ್ಲಿನ ಸೇತು, ಮಳೆ ಸಂಜೆ, ತಂಪು ಗಾಳಿ. ಒಂದು ದಿನ ಅದೇ ಸೇತುವೆಯ ಮೇಲೆ ಅರಿವು ಮೊಣಕಾಲೂರಿ ಕೇಳಿದ, ನಂದನ, ನನ್ನ ಬದುಕಿನ ಕತೆ ನೀನೇ ಬರಿತೀಯಾ? ಅವಳು ನಾಚಿ, ನಕ್ಕು, ಕಣ್ಣೀರಿನಿಂದ ತಲೆಯಾಡಿಸಿ, ಹೌದು, ಬದುಕಿನ ಅಡಿಯೂ ಮುಡಿಯೂ ನಾನು ನಿನ್ನೊಟ್ಟಿಗೆ. ನದಿ ಹರಿಯುತ್ತಿತ್ತು, ಗಾಳಿ ಹಾಡುತ್ತಿತ್ತು. ಆದರೆ ಆ ಕ್ಷಣದಲ್ಲಿ ಲೋಕವೇ ಇಬ್ಬರಿಗಾಗಿ ನಿಂತಂತಾಗಿತ್ತು.